ಹಾಯ್ ಎಲ್ರಿಗೂ ನಮಸ್ಕಾರ. ಶರತ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತ ಈ 2026ರಲ್ಲಿ ಈಗ ಆಲ್ರೆಡಿ ಮಾರ್ಕೆಟ್ ಬಿದ್ದಿದೆ ಅಲ್ವಾ. ಮಾರ್ಕೆಟ್ ನಿಫ್ಟಿ ಆಲ್ರೆಡಿ 15% ಬಿದ್ದಿದೆ. ಹಾಗಾಗಿ ತುಂಬಾ ಸ್ಟಾಕ್ಸ್ ಗಳು ಬಾಟಮ್ ಅಲ್ಲಿ ಇದಾವೆ. ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳು ತಗೋಬೇಕು. ಈ ಟೈಮಲ್ಲಿ ಜಾಸ್ತಿ ಜನ ಗೊತ್ತಾಗಲ್ಲ ಯಾವ ಕಂಪನಿ ತಗೋಬೇಕು, ಯಾವ ಕಂಪನಿ ತಗೋಬಾರ್ದು ಅಂತ. ಹಂಗಾಗಿ ನಾನು ಸ್ವಲ್ಪ ಲೀಸ್ಟ್ ಕೊಡ್ತಾ ಇದ್ದೀನಿ. ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಅಂಡ್ ಇಂಡಸ್ಟ್ರಿ ಲೀಡರ್ಸ್ ಕಂಪನಿಗಳು ಅವನ್ನ ರೆಕಮೆಂಡೇಶನ್ ಕೊಡ್ತಾ ಇದ್ದೀನಿ, ತಗೊಳ್ಳಿ ಅಂತ. ಅಂಡ್ ನಾನು ಹೇಳಿದೆ ಅಂತ ಡೈರೆಕ್ಟ್ ತಗೋಬೇಡಿ. ಈ ಸ್ಟಾಕ್ಸ್ ಗಳು ತಗೊಟ್ಟಿನಲ್ವಾ, ಇವನ್ನ ನೀವು ಒಂದ್ಸಲ ರಿಸರ್ಚ್ ಮಾಡಿ ಯಾವ ರೀತಿ ಇದೆ ಕಂಪ್ನಿ, ಪ್ರಾಫಿಟ್ ಮಾಡ್ತಾ ಇದೆಯಾ, ಲಾಸ್ ಮಾಡ್ತಾ ಇದೆಯಾ ಅಂತ ಚೆಕ್ ಮಾಡಿ. ಒಳ್ಳೆ ಬಾಟಮ್ ಅಲ್ಲಿ ಬಿದ್ದಿದೆ. ಹಾಗಾಗಿ ಈಗ ಚೆಕ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಿದ್ರೆ ಮಾಡಿ. ಅಂಡ್ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಲಿ, ಒಂದು ಸ್ಟಾಕ್ ಮೇಲೆ 100% ಅಮೌಂಟ್ ಹಾಕಕ್ ಹೋಗ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಒಂದು ಸ್ಟಾಕ್ ಅಲ್ಲಿ ಇದೇ ಬಾಟಮ್ ಇದೇ ಟಾಪ್ ಅಂತ ಯಾರು ಕೈಲೂ ಕೂಡ ಕಂಡಿಡಿಯಕ್ಕಾಗಲ್ಲ. ಹಾಗಾಗಿ ಒಂದು 30-40% ಈ ಟೈಮಲ್ಲಿ ಹಾಕಿ. ಮಾರ್ಕೆಟ್ ಆಲ್ರೆಡಿ ತುಂಬಾ ಅಂದ್ರೆ ತುಂಬಾನೇ ಬಿದ್ದಿದೆ. ಇನ್ನು ಮಾರ್ಕೆಟ್ ಬಿತ್ತಾ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೊಳ್ಳಿ, ಇನ್ನು ಬಿತ್ತಾ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ಸರಿನಾ? ಯಾವತ್ತೂ ಕೂಡ ಒಂದೇ ಸಲ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಅಂಡ್ ಡೈಲಿ ನೋಡೋ ಅಂತವ್ರು, ಡೈಲಿ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತೀನಿ ಅನ್ನೋಂಥವ್ರು ಸ್ಟಾಕ್ ರೆಕಮೆಂಡೇಶನ್ ಅಲ್ಲ. ಅಂದ್ರೆ ಬಿಸ್ನೆಸ್ ಮೈಂಡ್ ಸೆಟ್ ಇರೋರು, ನನಗೆ ವರ್ಷಕ್ಕೆ ಒಂದು 25-30% ಸಿಕ್ಕಿದ್ರೆ ಸಾಕು ಹಿಂಗಿರ್ತಾರಲ್ವಾ, ಅಂತಾರ ಮಾತ್ರ ಈ ವಿಡಿಯೋ ನೋಡ್ಕೊಳ್ಳಿ. ಸರಿನಾ? ಒಂದ್ ಸ್ವಲ್ಪ ಸ್ಟಾಕ್ಸ್ ಗಳನ್ನ ಹೇಳ್ತೀನಿ, ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿರಿ, ಚೆಕ್ ಮಾಡಿ. ಬಾಟಮ್ ಅಲ್ಲಿ ಇದಾವೆ, ತುಂಬಾ ಬಾಟಮ್ ಅಲ್ಲಿ ಇದಾವೆ. ತಗೊಳ್ಳಿ. ತಗೊಂಡು 3-4 ತಿಂಗಳು ಹೋಲ್ಡ್ ಮಾಡಿ. ಮಿನಿಮಮ್ ಅಂತ ಕೂಡ 3-4 ತಿಂಗಳು ಹೋಲ್ಡ್ ಮಾಡ್ಲೇಬೇಕು. 3-4 ತಿಂಗಳಾದ್ಮೇಲೆ ಅದ್ರೊಳಗೆ ಅಷ್ಟರವರೆಗೂ ಹೋಲ್ಡ್ ಮಾಡ್ಬೇಕಾ? ಇಲ್ಲ. ಅದ್ರೊಳಗಡೆ ನಿಮ್ಗೆ 15-20% ಪ್ರಾಫಿಟ್ ಸಿಕ್ಕಿದ್ರೆ ಎಕ್ಸಿಟ್ ಆಗಿ. ಬಟ್ ಮಿನಿಮಮ್ 3-4 ತಿಂಗಳು ಇಟ್ಕೋಬೇಕು, ಅಷ್ಟರೊಳಗೆ ಪ್ರಾಫಿಟ್ ಸಿಗುತ್ತೆ. ಅದಕ್ಕೂ ಮೀರಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಒಂದೂವರೆ ವರ್ಷ ಇಟ್ಕೊಳ್ಳಿ. ಎಂತ ಕಂಪ್ನಿ ಆದ್ರೂ ಕೂಡ ಬಾಟಮ್ ಅಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿರೋ ಕಂಪ್ನಿ ಮೇಲೆ ಹೋಗೇ ಹೋಗುತ್ತೆ. ಸರಿನಾ? ಎಲ್ಲ ಫಂಡಮೆಂಟಲ್ ಸ್ಟ್ರಾಂಗ್ ಕಂಪ್ನಿಗಳೇ. ಲೀಸ್ಟ್ ಕೊಡ್ತೀನಿ, ಬರ್ದಿಟ್ಕೊಳ್ಳಿ. ಅಂಡ್ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡು ಸ್ಕ್ರೀನರಲ್ಲೂ ಟ್ರೇಡಿಂಗ್ ವ್ಯೂ ಅಲ್ಲೂ ಇನ್ವೆಸ್ಟ್ ಮಾಡಿ. ಮೊದಲನೇ ಕಂಪ್ನಿ ರಿಲಯನ್ಸ್, ಎರಡನೇದು ಏಷ್ಯನ್ ಪೇಂಟ್ಸ್, ಮೂರನೇದು ಬಾಲಕೃಷ್ಣ ಇಂಡಸ್ಟ್ರೀಸ್, 4 ಕಾನ್ಕಾರ್, 5 ಹಿಂದೂಸ್ತಾನ್ ಯೂನಿಲಿವರ್, 6 ಹೆವೆಲ್ಸ್ ಇಂಡಿಯಾ, 7ನೇದು ಐಟಿಸಿ ಇಂಡಿಯನ್ ಟೊಬ್ಯಾಕೋ ಕಂಪನಿ, 8 ಇಂಡಿಯನ್ ಹೋಟೆಲ್, 9 ಜುಬಿಲೆಂಟ್ ಫುಡ್ ವರ್ಕ್ಸ್, 10 ಮ್ಯಾಕ್ಸ್ ಹೆಲ್ತ್ ಕೇರ್, 11 ಪಿಐ ಇಂಡಸ್ಟ್ರೀಸ್, 12 ಪೇಜ್ ಇಂಡಸ್ಟ್ರೀಸ್, 13ನೇದು ಪಿಡಿಲೈಟ್ ಇಂಡಸ್ಟ್ರೀಸ್, 14ನೇದು ಸುಪ್ರೀಂ ಇಂಡಸ್ಟ್ರೀಸ್, 15 ಟಿಸಿಎಸ್, 16ನೇ ಕಂಪನಿ ಯುನೈಟೆಡ್ ಸ್ಪಿರಿಟ್ಸ್, 17ನೇದು ಎಥರ್ನಲ್ ಝೊಮ್ಯಾಟೊ, 18ನೇ ಕಂಪನಿ ಆಸ್ಟ್ರಲ್ ಪ್ಲಾಸ್ಟಿಕ್ ಪ್ರಾಡಕ್ಟ್ ಕಂಪನಿ ಇದು, 19ನೇದು ಬರ್ಜರ್ ಪೇಂಟ್ಸ್, 20ನೇದು ಬಜಾಜ್ ಹೋಲ್ಡಿಂಗ್ಸ್, 21 ಸಿಪ್ಲಾ, 22 ಕೋಲ್ಪಾಲ್, 23ನೇ ಕಂಪನಿ ಸಿಡಿಎಸ್ಎಲ್ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್, 25ನೇದು ಚಂಬಲ್ ಫರ್ಟಿಲೈಸರ್ಸ್, 24ನೇದು ಚಂಬಲ್ ಫರ್ಟಿಲೈಸರ್ಸ್, 25ನೇದು ಡಿಕ್ಸಾನ್. ಸರಿನಾ? ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸ್ಟಾಕ್ಸ್ ಹೇಳ್ತೀನಿ ನೋಡಿ. 26ನೇದು ಫೋರ್ಟಿಸ್ ಹೆಲ್ತ್ ಕೇರ್, 27 ಗೋದ್ರೇಜ್ ಕನ್ಸ್ಯೂಮರ್, 28 ಎಚ್ಸಿಎಲ್ ಟೆಕ್, 29ನೇದು ಇನ್ಫೋಸಿಸ್, 30ನೇದು ಐಸಿಐಸಿ ಜನರಲ್ ಇನ್ಶೂರೆನ್ಸ್, 31 ಜಿಯೋ ಫಿನಾನ್ಸ್, 32 ಕಲ್ಯಾಣ್ ಜ್ಯುವೆಲರ್ಸ್, 34 ನೌಕರಿ ಇನ್ಫೋ ಎಡ್ಜ್, 35ನೇದು ಪಾಲಿಸಿ ಬಜಾರ್, 36 ಪತಂಜಲಿ ಫುಡ್ಸ್, 37 ಎಸ್ಆರ್ಎಫ್, 38 ಟಾಟಾ ಮೋಟಾರ್ಸ್, 39 ಟ್ರೆಂಟ್, 40ನೇದು ಯುಬಿಎಲ್ ಯುನೈಟೆಡ್ ಬ್ರೇವರೀಸ್ ಲಿಮಿಟೆಡ್, 40ನೇದು ವರುಣ್ ಬೆವರೇಜಸ್ ಲಿಮಿಟೆಡ್, 41 ವೋಲ್ಟಾಸ್. ಇಷ್ಟು ಕಂಪ್ನಿಗಳನ್ನ ತಗೊಳ್ಳಿ. ಸರಿನಾ? ನಾನು ಹೇಳಿದೆ ಅಂತ ಡೈರೆಕ್ಟ್ ಆಗಿ ಹೋಗಿ ಇನ್ವೆಸ್ಟ್ ಮಾಡಬೇಡಿ. ಇನ್ನೊಂದ್ಸಲ ರಿಸರ್ಚ್ ಮಾಡಿ. ಒಳ್ಳೆ ಬಾಟಮ್ ಅಲ್ಲೇ ಇದಾವೆ. ನಿಮಗೆ ಯಾವ ರೀತಿ ಕಾನ್ಫಿಡೆನ್ಸ್ ಬಂದ್ರೆ ಮಾತ್ರ ಇನ್ವೆಸ್ಟ್ ಮಾಡಬೇಕು. ಸರಿನಾ? ಸ್ಕ್ರೀನರ್ ಅಲ್ಲೂ ಸರ್ಚ್ ಮಾಡಿ ಅಂಡ್ ಇದ್ರಲ್ಲೂ ಅದು ಟ್ರೇಡಿಂಗ್ ವ್ಯೂ ಅಲ್ಲೂ ಸರ್ಚ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋ ಸ್ಟಾಕ್ಸ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹತ್ರ 5,000 ಕಂಪ್ನಿ ಇದಾವೆ. ನೀವೆಲ್ಲಾ ಕಂಪ್ನಿಗಳಲ್ಲೂ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೋದ್ರೆ ಆಗಲ್ಲ. ಒಳ್ಳೆ ಕಂಪ್ನಿ ಹುಡುಕ್ತೀನಿ ಅಂತ ಕುತ್ಕೊಂಡ್ರು ಆಗಲ್ಲ, ಅಷ್ಟಕ್ಕೆ ಮಾರ್ಕೆಟ್ ಮೇಲೆ ಹೋಗ್ಬಿಡುತ್ತೆ. ಹಾಗಾಗಿ ನಿಮಗೆ ಕನ್ಫ್ಯೂಷನ್ಸ್ ಇದ್ರೆ, ಮಾರ್ಕೆಟ್ ಬಹಳ ಬಾಟಮ್ ಅಲ್ಲಿ ಇದೆ, ಯಾವ ಕಂಪ್ನಿ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ, ನಾನು ಇನ್ವೆಸ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ ಅಂತ ಅನ್ಸಿದೆ, ಈ ಸ್ಟಾಕ್ ಕೊಟ್ಟಿದ್ದೀನಲ್ವಾ, ಒಂದು 35-40 ಸ್ಟಾಕ್ ಕೊಟ್ಟಿದ್ದೀನಿ. ಇಷ್ಟು ಬಿಟ್ಟು ಬೇರೆ ಸ್ಟಾಕ್ಸ್ ಗಳಲ್ಲಿ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಇದೇ ಇಂಡಿಯಾದಲ್ಲಿ ಟಾಪ್ ಕಂಪ್ನಿಗಳು, ಟಾಪ್ ಸೆಕ್ಟರ್ಸ್ ಅಲ್ಲಿ ಟಾಪ್ ಕಂಪ್ನಿಗಳನ್ನ ಮಾತ್ರ ಟಾಪ್ ಕಂಪ್ನಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋ ಕಂಪ್ನಿಗಳು. ಸರಿನಾ? ಆದಷ್ಟು ಗವರ್ನಮೆಂಟ್ ಕಂಪ್ನಿಗಳನ್ನ ಅವಾಯ್ಡ್ ಮಾಡಿ, ಪ್ರೈವೇಟ್ ಕಂಪ್ನಿಗಳು ತಗೊಳ್ಳಿ. ನಿಮ್ ಸ್ಟ್ರಾಟಜಿ ಇಷ್ಟೇ ಇರಬೇಕು, ತಲೆ ಕೆಡಿಸ್ಕೋಬಾರ್ದು. ಫಂಡಮೆಂಟಲ್ ಸ್ಟ್ರಾಂಗ್ ಕಂಪ್ನಿಗಳು ಬಾಟಮ್ ಅಲ್ಲಿ ಬೀಳ್ತಾವಲ್ಲ, ಬಾಟಮ್ ಅಲ್ಲಿ ತಗೊಂಡು ಟಾಪ್ ಅಲ್ಲಿ ಮಾಡಬೇಕು. ಮಿನಿಮಮ್ ಅಂದ್ರೂ ಕೂಡ 3-4 ತಿಂಗಳು ಹೋಲ್ಡ್ ಮಾಡ್ಲೇಬೇಕು. ಸರಿನಾ? ಮ್ಯಾಕ್ಸಿಮಮ್ 1 ವರ್ಷ, 1.5 ವರ್ಷ ಒಳ್ಳೆ ಚೆನ್ನಾಗಿ ಬಿಟ್ಟಿದೆ. ಇಂಥ ಆಪರ್ಚುನಿಟಿ ಯಾವಾಗಲೂ ಸಿಗೋದು, ಕೋವಿಡ್ ಅಲ್ಲಿ ಸಿಕ್ಕಿತ್ತು, ಅದ್ ಬಿಟ್ರೆ ಇವಾಗಲೇ ಸಿಕ್ಕಿರೋದು. ತುಂಬಾನೇ ಮಾರ್ಕೆಟ್ ಬಿದ್ದಿದೆ, ಭಯ ಪಡಬೇಡಿ. ತುಂಬಾ ಸ್ಟ್ರಾಂಗ್ ಇರೋ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ. ಇನ್ನೊಂದ್ಸಲ ಕ್ಲೀನ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ಪುಟ್ಟ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಮಾರ್ಕೆಟ್ ತುಂಬಾನೇ ಬಿದ್ದಿದೆ. ಒಳ್ಳೊಳ್ಳೆ ಕಂಪ್ನಿಗಳು ಎಲ್ಲ ಚೆನ್ನಾಗಿರೋ ಕಂಪ್ನಿಗಳು, ರಿಲಯನ್ಸ್, ಏಷ್ಯನ್ ಪೇಂಟ್, ಬಾಲಕೃಷ್ಣ ಇಂಡಸ್ಟ್ರೀಸ್, ಎಂತೆಂತ ಕಂಪ್ನಿಗಳು. ಸರಿನಾ? ಅಂಡ್ ಇನ್ನೊಂದು ನೀಟಾಗಿ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಒಂದೇ ಸಲ ಅಮೌಂಟ್ ಇನ್ವೆಸ್ಟ್ ಮಾಡ್ಬಿಡಿ. ಯಾರ ಕೈಲೂ ಕೂಡ ಕಂಡಿಡಿಯಕ್ಕಾಗಲ್ಲ ಇದೇ ಬಾಟಮ್ ಇದೇ ಟಾಪ್ ಅಂತ. ಹಂಗಾಗಿ ಒಂದು ಒಳ್ಳೆ ಕಂಪ್ನಿ 15-20% ಬಿತ್ತಾ
ಒಂದ್ ಸ್ವಲ್ಪ ಅಮೌಂಟ್ ಆಡ್ ಮಾಡಿ, ಒಂದು 25 to 30% ಆಡ್ ಮಾಡ್ಕೊಳ್ಳಿ ಅಮೌಂಟ್. ಇನ್ನೂ ಮಾರ್ಕೆಟ್ ಬಿತ್ತಾ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೊಂಡ್ಬಿಡಿ, ಸರಿನಾ? ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮಗೆ ಈ ಸ್ಟಾಕ್ ಗಳಲ್ಲಿ ಎಲ್ಲಿ ಬೈ ಮಾಡ್ಕೋಬೇಕು, ಎಲ್ಲಿ ಸೆಲ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇದ್ರ ಪ್ರತಿ ಒಂದು ಸ್ಟಾಕ್ ಗಳ ಬಗ್ಗೆನೂ ನಾನು ಎಲ್ಲಿ ತಗೋಬೇಕು, ಎಲ್ಲಿ ಮಾರ್ಬೇಕು ಅಂತ ಹೇಳ್ತೀನಿ, ಸರಿನಾ? ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಡೇಟ್ ಬಂದ್ಬಿಟ್ಟು 8ನೇ ತಾರೀಕು. ಬಾಟಮ್ ಅಲ್ಲಿ ಇರೋ ಸ್ಟಾಕ್ ಗಳನ್ನ 8ನೇ ತಾರೀಕು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಂಡ್ ನಾನು ಒಂದೊಂದೇ ಸ್ಟಾಕ್ ಗಳನ್ನ ಹೇಳ್ತಾ ಹೋದ್ರೆ ಅಷ್ಟೊತ್ತಿ ಮಾರ್ಕೆಟ್ ಮೇಲೆ ಹೋಗಿರ್ಬೋದು, ಇಲ್ಲ ಕೆಳಗಡೆ ಬಿದ್ದಿರ್ಬೋದು, ಸರಿನಾ? ಪ್ಲೀಸ್ ಬೇರೆ ಯಾವ ಸ್ಟಾಕ್ ಗಳನ್ನು ಕೂಡ ಸರ್ಚ್ ಮಾಡಕ್ ಹೋಗ್ಬೇಡಿ. ಈಗ ಏನ್ 35 ರಿಂದ 40 ಕಂಪ್ನಿಗಳು ಕೊಟ್ಟಿದ್ದೀನೋ ಇವೇ ಸಾಕು ನಿಮಗೆ. ಬೇಜಾನಾಯ್ತು. ಫಂಡಮೆಂಟಲಿ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದಾವ ಕಂಪ್ನಿಗಳು, ಸರಿನಾ? ಇಷ್ಟು 35 ರಿಂದ 40 ಕಂಪ್ನಿಯಲ್ಲಿ ಮ್ಯಾಕ್ಸಿಮಮ್ 10 ಕಂಪ್ನಿಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕು ನೀವು. ಒಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪ್ನಿಗಳಲ್ಲಿ ಬಾಟಮ್ ಅಲ್ಲಿ ತಗೋಬೇಕು, ಸರಿನಾ? ಇವೆಲ್ಲ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬಿಡಿ. ಇದರಲ್ಲಿ ಮ್ಯಾಕ್ಸಿಮಮ್ 10 ಕಂಪ್ನಿಗಳು ಮಾತ್ರ ತಗೋಬೇಕು. 5,000 ಕಂಪ್ನಿಗಳಲ್ಲಿ ಬೇರೆ ಯಾವ್ದ್ರಲ್ಲೂ ಹುಡ್ಕಕ್ ಹೋಗ್ಬೇಡಿ, ಸರಿನಾ? ಆದಷ್ಟು ಪ್ರೈವೇಟ್ ಕಂಪ್ನಿಗಳಲ್ಲಿ ತಗೊಳ್ಳಿ, ಗವರ್ನಮೆಂಟ್ ಕಂಪ್ನಿಗಳಲ್ಲಿ ಬೇಡ. ಗವರ್ನಮೆಂಟ್ ನಿಮ್ಗೆ ಗೊತ್ತಲ್ಲ ಯಾವ ರೀತಿ ಕೆಲಸ ಇರುತ್ತೆ ಅಂತ, ಜಾಸ್ತಿ ಗ್ರೋ ಆಗಲ್ಲ ಗವರ್ನಮೆಂಟ್ ಕಂಪ್ನಿಗಳು. ಪ್ರೈವೇಟ್ ಕಂಪ್ನಿಗಳನ್ನ ತಗೊಳ್ಳಿ.